ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ. ಮಾರ್ಕಂಡೇಯರು ದೇವಿ ಮಹಾತ್ಮ್ಯದ ಕಥೆಯನ್ನ ನಿರೂಪಣೆ ಮಾಡ್ತಾ ಪ್ರಧಾನವಾದ ಒಂದಂಶವನ್ನ ಹೇಳಿದ್ದು, ಒಬ್ಬ ರಾಜ ಸುರಥ ಅಂತವನ ಹೆಸರು. ಅವನ ದೇಶದ ಅಂದ್ರೆ ಆತ್ಮೀಯರೇ ಅವನಿಗೆ ಶತ್ರುಗಳಾಗಿ ಒಳ ಸಂಚಿನಿಂದ ರಾಜ್ಯ ಭ್ರಷ್ಟರನ್ನಾಗಿ ಮಾಡಿದ್ರು. ಹೇಗೋ ಬೇಟೆಯ ನೆಪವನ್ನು ಹೊತ್ತು ಕಾಡಿಗೆ ಬಂದಿದ್ದಾನೆ. ಆದ್ರೆ ಈ ಆಕರ್ಷಣೆ ಹೇಗಿರುತ್ತೆ ಅಂತಂದ್ರೆ, ಅಷ್ಟು ದಿವಸ ಆದ್ರೂ ಕೂಡ ಅಥವಾ ಅಷ್ಟು ದಿನಗಳ ಕಾಲ ಅವನ ಆಶ್ರಮದಲ್ಲಿ ಕಳೆದ್ರು ತನ್ನ ಮನೆಯವರ ಬಗ್ಗೆ, ಪ್ರಜೆಗಳ ಬಗ್ಗೆ ಅಥವಾ ಬೇರೆ ಬೇರೆ ತನ್ನ ರಾಜ್ಯದಲ್ಲಿ ಆಗ್ತಾ ಇರುವ ಅವ್ಯವಸ್ಥೆಗಳನ್ನ ಪರಿಹರಿಸುವುದರ ಬಗ್ಗೆ ಆಕರ್ಷಣೆಯಿಂದ ಇನ್ನಷ್ಟು ದೂರವಾದ ಮೇಲೂ ಅದರ ಹತ್ತಿರವನ್ನ ಸಂಪಾದನೆ ಮಾಡುವ ಆಸೆಯಲ್ಲೇ ಇದ್ದಾನೆ ಅನ್ನೋದನ್ನ ಹೇಳಿದ್ರು. ಅದೇ ಸಮಯಕ್ಕೆ ಅವನಿಗೆ ಇನ್ನೊಬ್ಬ ವ್ಯಕ್ತಿ ಅದೇ ಆಶ್ರಮದಲ್ಲಿ ಸ್ವಲ್ಪ ಬೇಸರದಲ್ಲಿ ಮುಖ ಚಿಕ್ಕದು ಮಾಡಿಕೊಂಡಂತಹ ಒಬ್ಬ ವ್ಯಕ್ತಿಯನ್ನ ಕಂಡ. ಆಗ ಅವನನ್ನು ಕೇಳಿದ, ನೀನ್ ಯಾರು, ಇಲ್ಲಿಗೆ ಯಾಕೆ ಬಂದಿ, ಯಾಕೆ ಮನಸ್ಸು ಎಷ್ಟು ದುರ್ಬಲವಾಗಿದೆ, ಅಥವಾ ಏನೂ ಇಲ್ಲ ಅಂತ ಕಳ್ಕೊಂಡವನ ಹಾಗೆ ಕೂತಿದ್ದಿ ಅಂತ ಅವನನ್ನ ಕೇಳುತ್ತಾನೆ. ಆಗ ಆ ವೈಶ್ಯ ರಾಜನ ಮೇಲೆ ಅತ್ಯಂತ ಗೌರವದಿಂದ ತಲೆ ತಗ್ಗಿಸಿ ನಮಸ್ಕರಿಸಿ ಅವನಿಗೆ ಪ್ರತ್ಯುತ್ತರವನ್ನು ಕೊಡ್ತಾನೆ. ವೈಶ್ಯ ಉವಾಚ, 18ನೇ ಶ್ಲೋಕ. ಸಮಾಧಿರ್ನಾಮ ವೈಶ್ಯೋಹಂ ಉತ್ಪನ್ನೋ ಧನಿನಾಂ ಕುಲೆ ಪುತ್ರದಾರೈ ನಿರಸ್ತಶ್ಚ ಧನಲೋಭಾದ ಸಾಧುಭಿಃ. ನನ್ನ ಹೆಸರು ಸಮಾಧಿ ಅಂತ, ನಾನೊಬ್ಬ ವೈಶ್ಯ. ತುಂಬಾ ದೊಡ್ಡ ಪ್ರಮಾಣದ ಸಂಪತ್ತಿನ ಮನೆತನ ನನ್ನದು. ತುಂಬಾ ಜನರಿಗೆ ನಮ್ಮ ಹಿರಿಯರು ದಾನವನ್ನಾಗಿ ಅಥವಾ ಅನುಕೂಲತೆಗಾಗಿ ಸಂಪತ್ತನ್ನ ಕೊಟ್ಟವರು. ಹಾಗಾಗಿ ಆ ಮನೆತನದಲ್ಲಿ ನನಗೂ ಬೇಕಾದಷ್ಟು ಹುಟ್ಟು ಸಿರಿವಂತನಾದ್ರಿಂದ ಎಲ್ಲರಿಗೂ ನಾನು ಕೂಡ ಬೇಕಾದಷ್ಟು ದಾನ ಧರ್ಮಾದಿಗಳನ್ನು ಮಾಡುತ್ತಿದ್ದೆ. ಆದ್ರೆ ನಾನು ಕೊನೆಗೆ ಏನಾಯ್ತು ಅಂದ್ರೆ, ಪುತ್ರದಾರೈಹಿ ನಿರಸ್ತಶ್ಚ, ಹೆಂಡತಿ ಮಕ್ಕಳೇ ದುಡ್ಡಿನ ಆಸೆಗೆ, ನನ್ನ ಸಂಪತ್ತಿನ ಮೇಲಿನ ಆಸೆಯಿಂದ ಅಸಾಧುವಿಹಿ, ದುಷ್ಟ್ರು ಅಂತ ಬೈತಾನೆ. ಸಜ್ಜನರಾಗ್ಲೇ ಇಲ್ಲ ಅವರು, ನನ್ನನ್ನು ಯಾವತ್ತೂ ಪ್ರೀತಿಸಲಿಲ್ಲ, ನನ್ನ ಕೈಯಲ್ಲಿದ್ದ ದುಡ್ಡನ್ನೇ ಪ್ರೀತಿಸಿದ್ದವರು. ನನ್ನ ಹೆಂಡತಿ ಮಕ್ಕಳೇ ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಅಂತ ಸ್ಥಿತಿಯಲ್ಲಿ ನಾನು ರಸ್ತೆಗೆ ಬಿದ್ದಾಗ, ವಿಹೀನ ಸ್ವಜನೈರ್ದಾರೈಹಿ ಪುತ್ರೈರಾದಾಯ ಮೇ ಧನಂ ವನಮಭ್ಯಾಗತೋ ದುಃಖಿ ನಿರಸ್ತಶ್ಚಾಪ್ತ ಬಂಧುಭಿಃ. ಸ್ವಜನೈಹಿ ದಾರೈಹಿ ಪುತ್ರೈಹಿ ವಿಹೀನಃ, ನನ್ನವರು ಅಂತಿಲ್ಲ, ಹೆಂಡತಿ ಇಲ್ಲ, ಮಕ್ಕಳು ಇಲ್ಲ, ಯಾರು ಇಲ್ಲದೆ ನನ್ನ ದುಡ್ಡನ್ನೆಲ್ಲ ಕಿತ್ತುಕೊಂಡು ಬರಿಗೈಯಲ್ಲಿ ನನ್ನನ್ನ ಹೊರಗಟ್ಟಿದ್ರು. ನಾನು ಕಾಡಿಗೆ ಬಂದೆ, ಬೇರೆ ದಾರಿ ಕಾಣ್ಲಿಲ್ಲ. ಊರಲ್ಲಿ ಎಲ್ಲರೂ ಕೂಡ ನನ್ನನ್ನ ಆತ್ಮೀಯರಿಂದಲೇ ಹೊರ ದಬ್ಬಲ್ಪಟ್ಟವನಾದ್ರಿಂದ ನನ್ನನ್ನೊಂಥರ ಕಡೆ ಗಣಿಸಿ ಕಸದಂತೆ ನೋಡ್ತಾ ಇದ್ರು. ಆಪ್ತ ಬಂಧುಗಳು ಯಾರು ನನಗೆ ಕೈ ಸಹಾಯಕ್ಕೆ ಬರಲಿಲ್ಲ. ಎಲ್ಲರಿಂದಲೂ ನಿರಾಕೃತನಾದ ಸಂದರ್ಭದಲ್ಲಿ, ಗೋವಿಂದ ನಾರಾಯಣ, ನಿರಾಕೃತನಾದ ಸಂದರ್ಭದಲ್ಲಿ ನನಗೆ ಕಾಡೇ ಗತಿಯಾಯಿತು. ಸೋಹಂ ನ ವೇದ್ಮಿ ಪುತ್ರಾಣಾಂ ಕುಶಲಾತ್ಮಿಕಾಂ ಪ್ರವೃತ್ತಿಂ ಸ್ವಜನಾನಾಂಚ ದಾರಾಣಾಂ ಚಾತ್ರ ಸಂಸ್ಥಿತಃ. ಇಂಥ ಸ್ಥಿತಿಯಲ್ಲಿ ನ ವೇದ್ಮಿ ಪುತ್ರಾಣಾಂ ಕುಶಲಾತ್ಮಿಕಾಂ ಪ್ರವೃತ್ತಿಂ, ನನ್ನವರು ಈಗ ಸುಖವಾಗಿದ್ದಾರೋ ಕಷ್ಟದಲ್ಲಿದ್ದಾರೋ, ಅವರಿಗೆ ಏನು ಅನುಕೂಲತೆಗಳು, ಯಾಕೆಂದ್ರೆ ನಾನು ನಡೆಸ್ತಾ ಇದ್ದದ್ದು ಅವರಿಗೆ ಮಾಡ್ತಾ ಇದ್ದ ಸಹಾಯ ಅವರಿಗೆ ಹೇಗೇನು ಗೊತ್ತಿಲ್ಲ. ಈಗ ನಾನು ಈಚೆಗೆ ಬಂದ ಮೇಲೆ ಯಾರಿಂದ ಅವರಿಗೆ ಸಂಪತ್ತು ಬರ್ತಾ ಇದೆ ಅಂತ ಗೊತ್ತಿಲ್ಲದೆ ಇದ್ದಾಗ, ನಾಳೆ ಸಂಪತ್ತು ಬರೋದು ಸ್ಟಾಪ್ ಆದಾಗ ಅವ್ರಿಗೆ ಕಷ್ಟ ಆಗುತ್ತೆ. ಆದ್ರಿಂದಾಗಿ ನನಗೆ ಹೆಂಡತಿ ಮಕ್ಕಳು ಬಂಧು ಬಾಂಧವರು ಇವರಿಗೆ ಈಗ ಸುಖವಾಗಿದ್ದಾರೋ ಕುಶಲ ಅಕುಶಲ, ಒಳ್ಳೆ ಸುದ್ದಿಯನ್ನ ಹೊತ್ಕೊಂಡು ಬದುಕ್ತಾ ಇದ್ದಾರೋ ಕೆಟ್ಟ ಸುದ್ದಿಯಿಂದ ಪ್ರಾಣ ಕಳ್ಕೊಳ್ಳುವ ಸ್ಥಿತಿಗೆ ಬಂದಿದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ ಅಂತ
ತುಂಬಾ ದುಃಖ ಆಗ್ತಾ ಇದೆ ಅಂತ ಅವರಿಂದ ಅಷ್ಟು ಹೊರದಬ್ಬಲ್ಪಟ್ಟ ಮೇಲೂ ವ್ಯಾಮೋಹ ಅಂದ್ರೆ ಇದೆ. ಎಷ್ಟು ಅನ್ಯಾಯ ಮಾಡಿದ್ರು ಅವರನ್ನೇ ಈಗ ಕೆಲವೊಂದ್ ಸರ್ತಿ ಯಾರಿಂದನೋ ತೊಂದರೆ ಆದಾಗ ಅವನು ಬಂದು ಒಬ್ಬರ ಹತ್ರ ಸಹಾಯ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ ಅವ್ರ ಹತ್ರ ಹೆಚ್ಚು ವ್ಯವಹಾರ ಮಾಡಬೇಡ, ಅವ್ರು ಹೀಗೇನೆ ಎಲ್ಲರಿಗೂ ತೊಂದರೆ ಮಾಡಿದ್ರು. ನೀನೇನ್ ಹೇಳುದು ಅವ್ರ ಬಗ್ಗೆ? ಅವನಿಂದ ಪೆಡ್ತಿಂದ ಬಂದ್ಮೇಲೂ ಇವನು ಬುದ್ಧಿವಾದ ಹೇಳಲಿಕ್ಕೆ ಹೋದ್ರೆ ಅವರನ್ನೇ ವಹಿಸ್ಕೊಂಡು ಮಾತಾಡ್ತಾನೆ ಹೊರತು ಅವ್ರ ವಿರುದ್ಧವಾಗಿ ನಿಲ್ಲಿಕ್ಕೆ ಅವನಿಗೆ ಶಕ್ತಿನೇ. ಅದು ವ್ಯಾಮೋಹ ಅಂದ್ರೆ ಹಾಗೇನೆ. ಅದು ಏನು ಅಂದ್ರೆ ಅಲ್ಲದೇ ಇರುವ ವಿಷಯದಲ್ಲಿ ಹೌದು ಅನ್ನೋ ಭ್ರಮೆ. ಅಜ್ಞಾನ ಅಂದ್ರೆ ಅದೇ. ಯಾವುದಲ್ವೋ ಇಲ್ಲ ಅವರು ನನಗೆ ಈಗ ತೊಂದರೆ ಮಾಡಿದ್ರು ಹಿಂದೆ ನಂಗೆ ತುಂಬಾ ಉಪಕಾರ ಮಾಡಿದ್ರು. ಕರ್ಣನಿಗೂ ಹಾಗೆ ಆಗಿದ್ದಲ್ವಾ? ದುರ್ಯೋಧನ ಯಾವತ್ತೂ ಒಂದು ದಿವಸ ಕೊಟ್ಟ ಕಿರೀಟ ಇಡೀ ಜೀವನದಲ್ಲಿ ಅವನಿಗೆ ಕೊನೆಗೂ ಅವನನ್ನ ಕೇವಲ ದಾಳವಾಗಿ ಅರ್ಜುನನ ವಿರುದ್ಧ ಬಳಸಿದ್ದು ಅಂತ ಗೊತ್ತಾದ್ರೂ ಕೂಡ ಇಲ್ಲ ನಂಗೆ ಅವತ್ತು ಅಂಗರಾಜ್ಯಕ್ಕೆ ಸ್ಥಾನವನ್ನ ಕೊಟ್ಟ ಮೇಲೆ ಅವನ್ ಏನ್ ನಂಗೆ ತೊಂದರೆ ಮಾಡಿದ್ರು ನಾನು ಅವನಿಗೆ ಋಣಿ. ಅವನು ಹೇಳದ ಹಾಗೆ ಕೇಳ್ತೇನೆ, ಅವನಿಗೆ ಪರವಾಗಿ ಬದುಕ್ತೇನೆ ಅಂತ. ತಾಯಿ ಮಾತಿಗೂ ನಿಲ್ಲಿಲ್ಲ, ಕೃಷ್ಣನ ಮಾತಿಗೂ ನಿಲ್ಲಿಲ್ಲ. ಅದು ವ್ಯಾಮೋಹ. ಹಾಗೆ ಎಲ್ಲರನ್ನೂ ಹೇಳ್ಕೊಂಡು ಹೋಗುದು. ಹಾಗೆ ಇವನು ಹೇಳ್ತಾನೆ, ಕಿನ್ನು ತೇಷಾಂ ಗೃಹೇ ಕ್ಷೇಮಂ ಅಕ್ಷೇಮಂ ಬಾಣಂ ಸಾಂಪ್ರತಂ ಕಥಂತೆ ಕಿನ್ನು ಸದ್ವೃತ್ತಾಃ ದುರ್ವೃತ್ತಾಃ ಕಿನ್ನು ಮೇ ಸುತಾಃ. ಕ್ಷೇಮಂ ಅಕ್ಷೇಮಂ ಅವರ ಈ ಪ್ರಸ್ತುತ ಈ ಸಮಯದಲ್ಲಿ ಮನೆಯಲ್ಲಿ ಅವರಿಗೆ ಬೇಕಾದ್ದೆಲ್ಲ ಸಿಗ್ತಾ ಇದೆಯೋ, ಚೆನ್ನಾಗಿದ್ದಾರೋ ಚೆನ್ನಾಗಿಲ್ವೋ, ಅಥವಾ ಈಗೇನಾದ್ರೂ ಒಳ್ಳೆಯವರಾಗಿ ನನ್ನ ಬಗ್ಗೆ ಪಾಪ ಅಯ್ಯೋ ಅಪ್ಪ ಹೊರಟು ಬಿಟ್ನಲ್ಲ ಅಂತ ಮಕ್ಳೇನಾದ್ರೂ ಅಳ್ತಾ ಇದ್ರೆ, ಅಯ್ಯೋ ನನ್ ಗಂಡ ಇದ್ರೆ ಚೆನ್ನಾಗಿತ್ತು ಅಂತ ಹೆಂಡತಿ ಏನಾದ್ರೂ ಬೇಸರ ಪಡಿಸ್ತಾ ಇದ್ರೆ, ಅಥವಾ ಬಂಧುಗಳು ಅವನಿದ್ದಾಗ ನಮ್ಗೆಲ್ಲ ಬೇಕಾದಷ್ಟು ದಾನ ಕೊಡ್ತಾ ಇದ್ರಿ, ಈಗ ಯಾರು ಕೊಡೋರೇ ಇಲ್ಲ ಅಂತ ಆಗೋದ್ರು ಅಂತ ನನ್ನ ಆಸರೆ ಇಲ್ಲದೆ ಅವರೆಲ್ಲ ಕಷ್ಟಪಟ್ಟು ಕಣ್ಣೀರು ಹಾಕುವಂತ ಸ್ಥಿತಿ ಬಂದಿದ್ರೆ ನಾನಲ್ಲಿ ಇರ್ಬೇಕಿತ್ತಲ್ವಾ ಅಂತ ಅವನ ತಲೆಯಲ್ಲಿ ಯೋಚನೆ. ಕಿನ್ನು ಮೇ ಸುತಾಹ ದುರ್ವೃತ್ತಾಹ ಸದ್ವೃತ್ತಾಹ ಕಿನ್ನು ಮೇ. ದುರ್ವೃತ್ತರಾದವ್ರು ಇವತ್ತು ಸದ್ವೃತ್ತರಾಗಬಾರ್ದು ಅಂತ ಏನಿದೆ? ಸಜ್ಜನರು ಆಗಿರ್ಬೋದಲ್ವ ಈಗ ಅಂತ ಅವನಿಗೆ ರಾಜೋವಾಚ. ರಾಜ ಆ ವೈಶ್ಯನನ್ನು ಕುರಿತು ಹೇಳ್ತಾನೆ. ಇವನು ಅದೇ ಸಮಸ್ಯೆಯಲ್ಲಿರೋನು, ಆದ್ರೆ ಅವನಿಗೆ ಬುದ್ಧಿ ಹೇಳ್ತಾನೆ. ಯೈರ್ನಿರಸ್ತೋ ಭವಾನ್ ಲುಬ್ಧೈಃ ಪುತ್ರದಾರಾದಿಭಿರ್ಧನೈಃ ತೇಷು ಕಿಂ ಭವತ ಸ್ನೇಹಂ ಅನುಬಧ್ನಾತಿ ಮಾನಸಂ. ಯಾರಿಂದ ನೀನು ತಳ್ಳಲ್ಪಟ್ಟು ಬೀದಿಗೆ ಬಿದ್ದಿಯೋ ಅವ್ರ ಬಗ್ಗೆನೆ ಈಗ ದುಃಖ ಪಡ್ತಾ ಇದೆಯಲ್ವಾ? ಅವ್ರ ಕಡೆಗೇನೆ ನಿನ್ನ ಮನಸ್ಸು ಹಾತೊರಿತಾ ಇದೆಯಲ್ವಾ? ಅವ್ರ ಕಷ್ಟ ಸುಖಗಳ ಬಗ್ಗೆನೆ ಯೋಚಿಸ್ತಾ ಇದೆಯಲ್ವಾ? ಏನಿದು ಸ್ನೇಹ? ಅನುಬಧ್ನಾತಿ ಮಾನಸಂ. ಇಷ್ಟು ಅವರ ಬಗೆಗಿನ ಆಕರ್ಷಣೆ ಏನು? ಇಷ್ಟು ಅವರ ಕುರಿತಾದ ಆಸಕ್ತಿ ಏನು? ಅದರ ಬಗ್ಗೆ ನನಗೇನು ಗೊತ್ತಾಗ್ತಾ ಇಲ್ಲ. ನೀನು ಅವರೇ ನನ್ನನ್ನು ತಳ್ಳಿದ್ದು ಅಂತ ಹೇಳ್ದೆ ಅಂದ್ರೆ ಇವನು ಈಗ ಸ್ವಲ್ಪ ದಿವಸ ಆಗಿದೆ ಅಲ್ವಾ, ಆದ್ರಿಂದಾಗಿ ಅವನಿಗಿಂತ ಸ್ವಲ್ಪ ಈಗ ಅರ್ಥ ಆಗ್ತಾ ಇದೆ ಅವನಿಗೆ. ಆದ್ರಿಂದಾಗಿ ಹಳೆಯ ಅನುಭವಿಯೇ ಹೊಸ ಅನುಭವಿಗೆ ಗುರು, ಅಥವಾ ಹೊಸ ಅನುಭವಿಗೆ ಗುಗ್ಗುರು, ಹೀಗೆ ಕಿಮ್ ಅನುಬದ್ಧಾತಿ. ಆದ್ರಿಂದಾಗಿ ನಾವೇನ್ ಅನ್ಕೋತೀವಿ ಅಂದ್ರೆ ಈ ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ, ಹಳೆ ರೋಗಿ ಹೊಸ ವೈದ್ಯನಿಗಿಂತ ಎಷ್ಟೋ ಬೆಟರು ಅಂತ. ಹಾಗೆ ಇವನಿಗೂ ಕೂಡ ಈಗ ಅವನ ಮಾತೆ ತುಂಬಾ ಹೌದು ಅಂತ ಅನ್ನಿಸ್ತು. ವೈಶ್ಯ ಉವಾಚ ಏವಮೇ ತದ್ಯಥಾ ಪ್ರಾಹ ಭವಾನ್ ಅಸ್ಮದ್ಗತಂ ವಚ ಕಿಂಕರೋಮಿ ನ ಬದ್ನಾಮಿ ತವ ಮಮ ನಿಷ್ಠುರತಾಂ ಮನಃ. ಹೇಳಿದ್ ಹೌದು. ಏವಮೇ ತತ್ ವ್ಯಾಮೋಹ ಹಾಗೇನೆ ಕಾಡುತ್ತೆ ಅಂತ ಗೊತ್ತು. ಅವರೇ ನನ್ನನ್ನ ತಳ್ಳಿದವರು, ಆದ್ರೆ ಅವ್ರ ಬಗ್ಗೆನೆ ನನ್ನ ಮನಸ್ಸು ತಳ್ಳಿಕೊಂಡು ಹುಡುಕ್ತಾ ಇದೆ. ಎಲ್ಲಿದ್ದಾರೆ ಹೇಗಿದ್ದಾರೆ, ಸುಖವಾಗಿದ್ದಾರೋ ಇಲ್ಲೋ ಅಂತ ಅನ್ನೋದನ್ನ ನನ್ನ ಮನಸ್ಸು ನಿರಂತರ ನೋಡ್ತಾ ಇದೆ. ಕಿಂಕರೋಮಿ, ಏನ್ ಮಾಡ್ಲಿ, ನನ್ ಕೈಯಲ್ಲಿ ನಾನಿಲ್ಲ. ನನ್ನ ಮನಸ್ಸು ಹಾಗೆ ಅವನ ಹತ್ರ ಹೋಗುತ್ತೆ, ಮಕ್ಕಳನ್ನ ಆಸೆ ಬಿಡ್ತಾ. ಯಾಕಂದ್ರೆ ಇಷ್ಟು ದಿವಸ ಜೊತೆಗಿದ್ದವರು ಕೊನೆಗಾಲಕ್ಕೆ ಅವರೇ ಅಲ್ವಾ ನನ್ನನ್ನ ಕೊಳ್ಳಿ ಇಡ್ಬೇಕಾದವರು, ತೀರ್ಥ ಹಾಕ್ಬೇಕಾದವರು, ಪಿಂಡ ಇಡ್ಬೇಕಾದವರು ಅನ್ನುವ ಅವರ ಮುಂದೆ ನನಗೆ ಅವರಿಂದ ಆಗಬಹುದಾದ ಉಪಕಾರದ ಬಗ್ಗೆ ಯೋಚನೆ ಮಾಡಿ ಅವ್ರ ಬಗ್ಗೆ ವ್ಯಾಮೋಹ ನನ್ನನ್ನು ಕಾಡುತ್ತೆ. ಭವಾನ್ ಅಸ್ಮತ್ ಗತಂ ವಚಃ, ನೀನ್ ನನ್ನ ಮನಸ್ಸಲ್ಲಿ ಇದ್ದ ಮಾತನ್ನೇ ಹೇಳಿದಿ. ಯಾಕೆ ಈ ವ್ಯಾಮೋಹಕ್ಕೊಳಗಾಗುತ್ತೆ ಮನಸ್ಸು ಅಂತ ಗೊತ್ತಾಗ್ತಾ ಇಲ್ಲ. ಕಿಂಕರೋಮಿ ಮಮ ನಿಷ್ಠುರತಾಂ ಮನಃ, ನನ್ನ ಮನಸ್ಸು ನಿಷ್ಠುರವಾಗಿರ್ಲಿಕ್ಕೆ ಆಗ್ತಾನೆ ಇಲ್ಲ. ಅವ್ರ ಬಗ್ಗೆ ತಿರಸ್ಕಾರದ ಭಾವ ಅಥವಾ ಅವ್ರ ಬಗ್ಗೆ ಏನು ಯೋಚನೆ ಮಾಡದೆ ನಾನು ಇನ್ನು ಮುಂದೆ ನನ್ನ ಆತ್ಮ ಸಾಧನೆ ಮಾಡಬೇಕು ಅಂತ ಕಡೆಗೆ ಮನಸ್ಸು ಹೋಗ್ತಾನೆ ಇಲ್ಲ. ಅವರ ವಿಷಯದಲ್ಲಿ ನಿರ್ದಾಕ್ಷಿಣ್ಯವಾದ ಚಿಂತನೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಅವ್ರು ಬೇಡ, ಅವ್ರು ನನಗೆ ಅನ್ಯಾಯ ಮಾಡಿದವರು, ಅವರನ್ನ ನಾನು ಯಾವ ರೀತಿಯಿಂದಲೂ ಇನ್ನು ನಾನು ನೆನೆಯಬಾರದು. ದ್ವೇಷ ಅಲ್ಲ, ದ್ವೇಷ ಮಾಡಿ ಉಪಯೋಗ ಇಲ್ಲ. ಆದ್ರೆ ಅವ್ರ ಬಗ್ಗೆ ಯೋಚಿಸದೆ ಮನಸ್ಸಿನಿಂದ ಅವರ ಸಂಗತಿಯನ್ನ ಬಿಟ್ಟು ಬದುಕಲಿಕ್ಕೆ ಆಗ್ತಿಲ್ಲ. ಅವರನ್ನ ತೆಗೆದು ಹಾಕುದೇ ಅವರನ್ನು ಕೊಲ್ಲುವುದು ಅಂತ ಅರ್ಥ. ದೈಹಿಕವಾಗಿ ಕೊಂದ್ರೆ ಏನು ಉಪಯೋಗ ಇಲ್ಲ. ಸತ್ತ ಮೇಲೂ ಅವ್ರ ಮನಸ್ಸಲ್ಲಿ ಕಾಡ್ತಾ ಇದ್ರೆ ಅವ್ರನ್ನ ಕೊಂದು ಬಿಟ್ಟೆ ಹೀಗಾಯ್ತು ಅಂತ ಇವನ್ ಸಾಯೋವರೆಗೂ ನೆನಪಿಸ್ಕೊತಾ ಇರ್ತಾನೆ. ಅದರಿಂದ ಅವನನ್ನ ದೂಡಿದ ಹಾಗಾಗ್ಲಿಲ್ಲ. ಮನಸ್ಸಿನಿಂದ ಹೊರಗಿಡುವುದೇ ನಿಜವಾದ
ಅವರಿಂದ ನಾವು ಪಾರಾಗುವ ದಾರಿ. ಯೈ ಸಂತ್ಯಜ್ಯ ಪಿತೃಸ್ನೇಹಂ ಧನಲುಬ್ಧೈ ನಿರಾಕೃತ ಪತಿ ಸ್ವಜನಹಾರ್ದಂಚ ಹಾರ್ದಿತೇಶ್ವೇವ ಮೇ ಮನಃ. ಪಿತೃಸ್ನೇಹಂ ಸಂತ್ಯಜ್ಯ, ತಂದೆಯ ಮೇಲೆ ಒಂದಿರ್ಬೇಕಾದ ಮಕ್ಕಳಿಗೆ ಸಹಜವಾಗಿರ್ಬೇಕಾದ ಪ್ರೀತಿಯನ್ನೂ ಅವರು ಮರೆತು ಧನಲುಬ್ಧೈ, ಧನಲುಬ್ಧರಾಗಿ ಕೇವಲ ದುಡ್ಡೇ ಪ್ರಧಾನ, ಅಪ್ಪ ಮುಖ್ಯ ಅಲ್ಲ, ಅಪ್ಪನ ದುಡ್ಡು ಮುಖ್ಯ ಅಂತ ಭಾವಿಸಿ ನಿರಾಕೃತ ಅಹಂ ಧನಲುಬ್ಧೈ ಅಹಂ ನಿರಾಕೃತ ಪಿತೃಸ್ನೇಹಂ ಪರಿತ್ಯಜ್ಯ, ತಂದೆ ಎನ್ನುವ ಮಮತೆಯನ್ನೇ ತೊರೆದು ದುಡ್ಡಿನ ಕಡೆಗೆ ಆಸೆ ತೊಟ್ಟು ನಾನು ಅವರಿಂದ ನಿರಾಕೃತ. ಪತಿ ಸ್ವಜನ ಹಾರ್ದಂಚ ಹಾರ್ದಿತೇಶ್ವೇವ ಮೇ ಮನಃ. ಮೇ ಮನಃ ಹಾರ್ದಿ, ಹಾರ್ದಿಯಿಂದ ಹೃತ್ಪೂರ್ವಕವಾಗಿ ಅವರೇ ಬೇಕು ಅಂತ ಅನ್ನೋ ಪ್ರೀತಿಯಿಂದ ಈಗ್ಲೂ ಕೂಡ ಒದ್ದಾಡ್ತಾ ಇದೆ. ಅವ್ರ ಬಗ್ಗೆನೆ ನನ್ನ ಮನಸ್ಸು ಯೋಚನೆ ಆಡ್ತಾ ಇದೆ. ಯಾಕಂದ್ರೆ ಪುತ್ರ ಪತ್ನಿ ಬಾಂಧವರು ಅನ್ನುವುದು ಒಂದು ದಿವಸಕ್ಕೆ ಬಂದ ಸಂಬಂಧ ಅಲ್ಲ. ಆದ್ರಿಂದ ಬಹಳ ದಿವಸದ ಅಟ್ಯಾಚ್ಮೆಂಟು ಅವರಿಂದ ಈಗ ಒಂದು ಕ್ಷಣಕ್ಕೆ ಎಷ್ಟೇ ನನಗೆ ಘಾಸಿ ಆಗಿದ್ರು ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ಆ ಹಳೆಯ ಸುಖದ ನೆನಪುಗಳು ಅವರ ಜೊತೆಗೆ ಇರೋದ್ರಿಂದ ಖುಷಿ ಇತ್ತಲ್ವಾ, ಆ ಖುಷಿ ಈಗ ನನಗೆ ಇಲ್ಲಲ್ಲ. ಅವ್ರ ಮೇಲೆ ಪ್ರೀತಿ ಅಲ್ಲ, ಅವರಿಂದ ಸಿಗುವ ಸುಖ ನನಗೆ ಈಗ ಸಿಕ್ತಿಲ್ಲ ಅಂತ ಅಷ್ಟೇ. ಈಗ ಯಾರಾದ್ರೂ ಒಬ್ರು ಸತ್ತಾಗ್ಲು ದುಃಖ ಆಗುದು ಯಾಕೆ ಅಂದ್ರೆ ಅವ್ರನ್ನ ಕಳ್ಕೊಂಡ್ವಿ ಅನ್ನೋದು 1% ಅಷ್ಟೇ. ನಿಜವಾಗಿ ದುಃಖ ಆಗುದು ಯಾಕೆ ಅಂದ್ರೆ 99%. ನಾಳೆ ಅವ್ರು ಮಾಡುವ ಕೆಲಸ ಎಲ್ಲ ನಾನ್ ಮಾಡ್ಬೇಕಲ್ಲ, ನಾಳೆ ಅವರಿಂದ ಹಾಕುವ ಜವಾಬ್ದಾರಿಗಳ ನನ್ನ ಹಣೆ ಮೇಲೆ ಬಂತಲ್ಲ, ನಾಳೆಯಿಂದ ಆ ಮಾತು, ಆ ಸಮಾಧಾನ, ಜ್ಞಾನಕ್ಕಾಗಿ ಹಾತರಿಯುವ ಸಂಗತಿಯಲ್ಲಿ ಒಂಚೂರು ದುಃಖ ಆದ್ರೆ ಚೂರು ಸ್ವಾರ್ಥ ಆದ್ರೂ ತೊಂದರೆ ಇಲ್ಲ. ಅದು ಜ್ಞಾನ ಬಿಟ್ಟು ಹೆಚ್ಚಿನದ್ದೆಲ್ಲ ಯೋಚನೆ ಬರುದು ನಮ್ಗೆ ಅವ್ರು ಮಾಡುವ ಕೆಲಸಗಳನ್ನು ಮಾಡೋರು ಇನ್ನೊಬ್ರು ಇಲ್ಲ ಅಂತ. ಅದರಿಂದ ಅಲ್ಲೂ ಸ್ವಾರ್ಥವೇ ದುಃಖಕ್ಕೆ ಕಾರಣ ಹೊರತು ಪ್ರೀತಿ ಅಲ್ಲ. ಅದರಿಂದಾಗಿ ಇಲ್ಲಿ ಈಗ ಅವನಿಗೆ ವ್ಯಾಮೋಹ ಸ್ವಾರ್ಥವೇ ಹೊರತು ಅವರಿಂದ ಆಗುವ ಸುಖ ನನಗೆ ಈಗ ಕೊಡೋರು ಯಾರಿಲ್ಲ. ಅವರಿಂದ ನಿರಾಕೃತನಾಗಿದ್ರು ವ್ಯಾಮೋಹ ಯಾಕೆ ಅಂದ್ರೆ ಇಲ್ಲ ಈಗಾದ್ರೂ ಅಂದ್ರೆ ಇದೆಲ್ಲ ಊಹೆ. ಅವ್ರು ಹೇಳಿದ್ದು ದುರ್ವೃತ್ತಾಹ ಸದ್ವೃತ್ತಾಹ ಸ್ಯುಹು ಅಂತೆಲ್ಲ ಅದು ಊಹೆ ಅಷ್ಟೇ. ಅದು ಯಾಕಂದ್ರೆ ಅವನಿಗೆ ಅವ್ರು ಬೇಕು ಅನ್ನೋದಕ್ಕೆ ಇದೆಲ್ಲ ನೆಪ. ಅವ್ರು ಒಳ್ಳೆಯವರಾಗಿರ್ಬೋದು. ಈ ಅರ್ಜುನ ಹೇಳಿಲ್ವಾ, ಹೀಗಾದ್ರೆ ಸಂಕರಾನರ ಕಾಯುವ ಕುಲಜ್ಞಾನ ಕುಲಸ್ಯ ಚಾಪತಂತ್ರೋ ಹೇಷಾಂ ಕ್ಲುಪ್ತ ಪಿಂಡೋದಕ ಕ್ರಿಯಾ ದೋಷೈರೈತಿ ಕುಲಜ್ಞಾನ ಮರಣ ಸಂಕರಕಾರಕೈ ಹುತ್ತಾದ್ಯಂತೆ ಜಾತಿ ಧರ್ಮ ಕುಲಧರ್ಮಾಶ್ಚ ಶಾಶ್ವತಾಃ ಉತ್ಸನ್ನ ಕುಲ. ಇಷ್ಟುದ್ದ ಲಿಸ್ಟ್ ಕೊಟ್ಟ. ಆಮೇಲೆ ಅದರದ್ದು ಉಲ್ಲೇಖ ಇದೆಯಾ ಯುದ್ಧ ಆದ್ಮೇಲೆ? ಎಲ್ಲ ಸರಿ ಹೋಯ್ತಲ್ಲ. ಆದ್ರಿಂದ ಕಿಮೇತನ್ನ ಅಭಿಜಾನಾಮಿ ಜಾನನ್ನಪಿ ಮಹಾಮತಿ, ಇದು ಗೊತ್ತಿದೆ ನನಗೆ, ಇದು ವ್ಯಾಮೋಹ, ಇದನ್ನ ಬಿಟ್ಟು ಬದುಕಬೇಕು ಅಂತ ನನಗೆ ಗೊತ್ತಿದೆ. ಇದು ಬಹುಶಃ ನಮ್ಮೆಲ್ಲರ ಮನಸ್ಸಿನ ಕನ್ನಡಿ ಇದು, ಈ ಮಾತು. ಜಾನನ್ನಪಿ, ತಿಳಿದೂ ಕೂಡ ಓ ಮಹಾಮತೆ, ನೀ ದೊಡ್ಡ ಮತಿವಂತ ಮರ, ದೊಡ್ಡ ಗುರು ನನಗೆ. ಮಹಾಮತೆ ನಾಭಿಜಾನಾನಿ, ಜಾನನ್ನಪಿ ನಾಭಿಜಾನಾನಿ, ಗೊತ್ತಿದ್ರೂ ಕೂಡ ಗೊತ್ತಿದ್ದದನ್ನ ಅಳವಡಿಸಿಕೊಳ್ಳಿಕ್ಕೆ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಬಹಳ ಕಷ್ಟ. ಎಲ್ಲರ ಮನಸ್ಥಿತಿ ಒಂಥರ ಹೀಗೇನೆ. ಕರೋಮಿ ಯತ್ಪ್ರೇಮ ಪ್ರವಣಂ ಚಿತ್ತಂ ವಿಗುಣೇಶ್ವಪಿ ಬಂಧುಷು. ವಿಗುಣರಾದ ಬಂಧುಗಳಲ್ಲೂ ಚಿತ್ತ ಪ್ರೇಮ ಅನ್ನೋದು ಅವರನ್ನೇ ಆಶ್ರಯಿಸಿಕೊಂಡು, ಪ್ರವಣ ಅಂದ್ರೆ ಅವ್ರ ಜೊತೆಗೆ ಅವರನ್ನೇ ಸೇರಿಕೊಂಡು ಅವ್ರ ಜೊತೆಗೇನೆ ಬಾಳ್ಬೇಕು ಅಂತ ಮನಸ್ಸು ಸೆಳೀತಾ ಇದೆ. ಯತ್ಪ್ರೇಮ ಪ್ರವಣಂ ಚಿತ್ತಂ, ಯಾವ ಪ್ರೇಮದಿಂದ ಅವರೆಡೆಗೆ ಹರಿದ ಮನಸ್ಸಿದೆ ಅದು ವಿಗುಣರಾಗಿದ್ರು ಕೂಡ ಅವರಲ್ಲೇ ಹೋಗಿ ಸೇರ್ಕೊಳ್ತಾ ಇದೆ. ಅದು ನಪುಂಸಕಲಿಂಗ ಶಬ್ದ ಮನಸ್ಸು. ಆದ್ರೂ ಅದಲ್ಲೂ ಹೋಗಿ ಆರಾಮಾಗಿ ಇದು ಬಿಟ್ಟಿದೆ. ತತ್ವ ತತ್ರ ಇವರ ಮತ್ತೆ ಹತಾಃ ಪಾಣಿನಿನ ವಯಂ ಅಂತ ಒಂದು ವ್ಯಾಕರಣದ ಕತೆ. ಏನಾದ್ರೂ ಅದು ಅಂದ್ರೆ ಅವನು ಶಬ್ದದ ದೃಷ್ಟಿಯಿಂದ ಹೇಳುದು. ಮನಃ ಅನ್ನೋದು ನಪುಂಸಕಲಿಂಗ ಶಬ್ದ. ಧೈರ್ಯವಾಗಿ ಕಳಿಸಿದೆ ಅವ್ರ ಹತ್ರ. ಅದು ನಪುಂಸಕಲಿಂಗ ಅಂತ ಧೈರ್ಯದಲ್ಲಿ ಕಳಿಸಿದೆ. ವಾಪಸ್ ಬರುತ್ತೆ ಅಂದ್ರೆ ಅದು ಬರ್ಲೇ ಇಲ್ಲ, ಅಲ್ಲೇ ಉಳಿದು ಬಿಡುತ್ತೆ ಅಂತ. ಹಾಗೆ ಈ ಮನಸ್ಸು ಒಟ್ಟು ಸೇರಿತು ಅಂತ ಅಷ್ಟೇ ಅರ್ಥ. ಅದು ಸುಮ್ಮನೆ ಕಾವ್ಯ ವಿನೋದಕ್ಕಾಗಿ ಹೇಳಿದ ಶಬ್ದ. ಇಲ್ಲಿ ವಿಗುಣೇಶ್ವತಿ, ದುರ್ಗುಣವಂತರು ಅಂತ ಗೊತ್ತಾದ್ರೂ ಕೂಡ ನನಗೆ ಅವರಿಂದ ಮನಸ್ಸನ್ನ ಹಿಂತೆಗೆದುಕೊಂಡು ಅವರಿಂದ ದೂರವ ನಿಲ್ಲಕ್ಕೆ ಆಗ್ತಾ ಇಲ್ಲ. ಮನಸ್ಸು ಅದನ್ನೇ ಬಯಸ್ತಾ ಇದೆ. ತೇಷಾಂ ಕೃತೆ ಮೇ ನಿಶ್ವಾಸೋ ದೌರ್ಮನಸ್ಯಂಚ ಜಾಯತೆ ಕರೋಮಿ ಕಿಂ ಯನ್ನ ಮನಃ ತೇಷ್ವಪ್ರೀತಿಷು ನಿಷ್ಠುರಂ. ತೇಷಾಂ ಕೃತೆ ಮೇ ನಿಶ್ವಾಸ, ನಿಟ್ಟುಸಿರು ಬಿಟ್ಟಾಗ್ಲೆಲ್ಲ ಅವರದ್ದೇ ನೆನಪಾಗುತ್ತೆ. ದೌರ್ಮನಸ್ಯಂಚ ಜಾಯತೆ, ಮನಸ್ಸಲ್ಲಿ ಅಯ್ಯೋ ಅವ್ರು ಇದ್ದಿದ್ರೆ ಚೆನ್ನಾಗಿತ್ತು, ಅವ್ರು ಇಲ್ದೇ ಇದ್ದದ್ರಿಂದ ಮನಸ್ಸು ಒಂಥರ ಉದಾಸೀನ. ಅವ್ರಿಲ್ಲ ಅನ್ನೋ ಕಾರಣಕ್ಕಾಗಿ ಯಾವ ಕೆಲಸದಲ್ಲೂ ಆಸಕ್ತಿ ಇಲ್ಲ. ಅವ್ರಿಲ್ಲ ಅಂದ್ಮೇಲೆ ನಾನು ಯಾಕೆ ಊಟ ಮಾಡ್ಲಿ, ಅವ್ರಿಲ್ಲ ಅಂದ್ಮೇಲೆ ನಾನು ಯಾಕೆ ನಿತ್ಯದ ಅನುಷ್ಠಾನಗಳಲ್ಲಿ ತೊಡಗ್ಲಿ, ದೇವ್ರು ಯಾಕೆ ಬೇಕು, ಇದೆಲ್ಲ ಮಾಡಿ ನನ್ ದೇವ್ರ ಏನ್ ಕೊಟ್ಟ ಅಂತ ದೇವ್ರ ಮೇಲೆ ಕೋಪ. ದೌರ್ಮನಸ್ಯ ಅಂದ್ರೆ ಬಂದದ್ರಿಂದ ಏನು, ಎಲ್ಲಿಗೆ ಅದು
ಮುಕ್ತಾಯ ಅಂದ್ರೆ ಭಗವಂತನ ಬಗ್ಗೆನೇ ಎಲ್ಲ ವಿಷಯಗಳನ್ನ ಮನಸ್ಸು ಭಾರವಾಗಿ ಬಿಟ್ಟು ಬಿಡುತ್ತೆ. ಏನ್ ಮಾಡ್ಲಿ? ಆ ರೀತಿಯ ದುಷ್ಟರ ಬಗ್ಗೆ ನನ್ನ ಮನಸ್ಸಲ್ಲಿ ದೃಢವಾಗಿ ನಿಶ್ಚಯ ತೆಗೆದುಕೊಳ್ಳಿಕ್ಕಾಗ್ತಿಲ್ಲ. ಅಪ್ರೀತಿಷು ನಿಷ್ಠುರಂ ಮನಃ ಕಿಂ ನ ಕರೋಮಿ. ಯಾಕೆ ಮಾಡ್ಲಿಕ್ಕೆ ಆಗ್ತಿಲ್ಲ ನನಗೆ? ಅಷ್ಟು ಕೆಟ್ಟವರು ಅಂತ ಗೊತ್ತಿದೆ, ಆದ್ರೆ ನಿಷ್ಠುರವಾಗಿ ಅವರನ್ನ ದೂರ ಇಡ್ಲಿಕ್ಕೆ ಆಗ್ತಿಲ್ಲ. ಮಾರ್ಕಂಡೇಯ ಉವಾಚ ತತಸ್ಥೌ ಸಹಿತೌ ವಿಪ್ರತಂ ಮುನಿಂ ಸಮುಪಸ್ಥಿತೌ. ಮೊದಲಿಗೆ ಒಬ್ರು ಸುಮೇಧಾ ಅಂತ ಒಬ್ಬ ಮುನಿಗಳನ್ನ ಆಶ್ರಮದಲ್ಲಿ ಭೇಟಿಯಾಗಿದ್ರಲ್ವಾ, ಅವ್ರ ಹತ್ರ ಹೋದ್ರು ಇಬ್ರು. ಇಬ್ರು ಕೂಡ ಯಾವಾಗ್ಲೂ ಸಮಾನ ಶೀಲ ವ್ಯಸನೇಶು ಸಖ್ಯಂ ಅಂತ. ಬೇಗ ಮೈತ್ರಿ ಯಾರಿಗಾಗುತ್ತೆ ಅಂದ್ರೆ ಇಬ್ರು ಒಂದೇ ತರದ ಸಮಸ್ಯೆ ಇದ್ದಾಗ. ರಾಮನಿಗೆ ಎಂತ ಸಮಸ್ಯೆ ಇತ್ತು ಅದೇ ಸಮಸ್ಯೆ ಸುಗ್ರೀವನಿಗಿತ್ತು, ಹಾಗಾಗಿ ಬೇಗ ಭೇಟಿಯಾಗಿ ಒಪ್ಪಿಗೆ ಆಯ್ತು. ಆಮೇಲೆ ಅಲ್ಲಿ ವಾಲಿಗೂ ರಾವಣನಿಗೂ ಒಂದೇ ತರದ ಹ್ಯಾಬಿಟ್ ಇದ್ದದ್ರಿಂದ ಅವರು ಬೇಗ ಮಿತ್ರರಾದ್ರು. ಅದು ಸಾಮಾನ್ಯ ಎಲ್ಲಾ ಕಡೆನೂ ಹಾಗೆ, ಪತಿ ಪರಿತ್ಯಕ್ತ ಸಂಘ ಅಂತ. ಸಖ ಸಮಾನಂ ಖ್ಯಾಂತಿ, ಒಳ್ಳೇದು ಆಗ್ಬೋದು ಕೆಟ್ಟದು ಆಗ್ಬೋದು. ಈ ಲೋಕದಲ್ಲೂ ಹಾಗೆ ಮನೆಯಿಂದ ತುಂಬಾ ಘಾಸಿ ಆದವರಿದ್ರೆ ಅವರೆಲ್ಲ ಒಟ್ಟಾಗ್ತಾರೆ, ಮಕ್ಕಳಿಂದ ತೊಂದರೆ ಆದವರಿದ್ರೆ ಅವರೆಲ್ಲ ಒಟ್ಟಾಗ್ತಾರೆ, ಅಥವಾ ಹೆಂಗಸರಾದ್ರೆ ಅವರದ್ದು ಪತಿ ಪರಿತ್ಯಕ್ತ ಸಂಘ ಅಂತ ಅವರದ್ದೇ ಒಂದು ಸಮೂಹ ಇರುತ್ತೆ. ಎಲ್ಲ ಈ ಲೋಕದಲ್ಲಿ ಕುಡಿತಾ ಇದ್ರೆ ಅವ್ರು ಕುಡಿತದವರದ್ದೇ ಒಂದು ಬೇಗ ಒಟ್ಟಾಗ್ತಾರೆ. ಅವ್ರಿಗೆ ನಶೆ ಕುಡಿದ್ರೆ ಎಲ್ಲರೂ ಒಟ್ಟಾಗ್ತಾರೆ. ತಾಂಬೂಲ ಮೆಲ್ಲುವ ಅಭ್ಯಾಸ ಇದ್ರೆ ಅವರೆಲ್ಲ ಬಹಳ ಬೇಗ ಫ್ರೆಂಡ್ಸ್ ಆಗ್ತಾರೆ. ಆದ್ರೆ ಅದು ಆ ಫ್ರೆಂಡ್ಶಿಪ್ ಎಲ್ಲ ಉಳಿಯುವಂತದ್ದಲ್ಲ, ಒಟ್ಟೋಗುತ್ತೆ. ಅದು ಹೋಯ್ತು ಅಂದ್ರೆ ಅವನೊಬ್ಬ ಬಿಟ್ಟ ಅಂತ ಇಟ್ಕೊಳ್ಳಿ, ಆಮೇಲೆ ಅವನನ್ನು ಬಿಟ್ಬಿಡ್ತಾರೆ. ಯಾವ್ದೋ ಒಂದು ದುರ್ವ್ಯಸನ ಬಿಟ್ಟ ಅಂದ್ರೆ ಆಮೇಲೆ ಅವನು ಗ್ರೂಪ್ ಇಂದ ಡಿಲೀಟ್. ಅವನು ಕುಡಿಯೋದು ಬಿಟ್ಟು ಅಂತ, ಅವ್ನು ಬೇಡ ನಮ್ಮ ಹತ್ರ ಅಂತ. ಅಂದ್ರೆ ಈ ತರ ಇದೆಲ್ಲ ಸಮಾನಶೀಲರಾದಾಗ ಬೇಗ ಸಖ್ಯ ಬೆಳೆಯುತ್ತೆ. ಹಾಗೆ ಇವರಿಬ್ರಿಗೂ ಸಹಿತವು ಕೂಡ್ಲೆ ಒಟ್ಟಾದ್ರು. ಇಬ್ರು ಪ್ರಾಬ್ಲಮ್ ಸೇಮ್, ಒಬ್ಬ ರಾಜ ಒಬ್ಬ ವೈಶ್ಯ, ತಳ್ಳಲ್ಪಟ್ಟದ್ದು ಇಬ್ರು ಸೇಮ್. ಹಾಗಾಗಿ ಮುನಿಯನ್ನ ಬಂದು ಸೇರ್ಕೊಂಡ್ರು. ಅವನ ಆ ಸಮಾಧಿ ಮತ್ತು ಪಾರ್ಥಿವ ಸತ್ತಮನಾದ ಸುರಥ, ಪಾರ್ಥಿವ ಅಂದ್ರೆ ರಾಜ, ರಾಜರಲ್ಲಿ ಸ್ಥಾನದಿಂದ ದೊಡ್ಡವನಾಗಿದ್ದಂತಹ ಸುರಥನು ಅಲ್ಲಿಗೆ ಬಂದ. ಕೃತ್ವಾ ತತೌ ಯಥಾ ನ್ಯಾಯಂ ಯಥಾರ್ಹಂ ತೇನ ಸಂವಿದಂ ಉಪವಿಷ್ಟೌ ಕಥಾಃ ಕಾಶ್ಚಿತ್ ಚಕ್ರತುರ್ ವೈಶ್ಯ ಪಾರ್ಥಿವೌ. ಕೃತ್ವಾ ತತ ಯಥಾ ನ್ಯಾಯಂ, ಒಬ್ಬ ಕೃತ್ವಾ ತತ ಯಥಾ ನ್ಯಾಯಂ, ಒಬ್ಬ ಶಾಸ್ತ್ರದ ವ್ಯವಸ್ಥೆಯಲ್ಲಿ ದೊಡ್ಡವರಿಗೆ ಗೌರವ ಸಲ್ಲಿಸಬೇಕು, ಆ ರೀತಿ ಗೌರವವನ್ನು ಸಲ್ಲಿಸುವ ದೃಷ್ಟಿಯಿಂದ ರಾಜ ಮತ್ತು ವೇಷ ಇಬ್ರು ಕೂಡ ಅವರಿಗೆ ಹೇಗೆ ಗೌರವ ಕೊಡಬೇಕು, ಬಂದ ತಕ್ಷಣ ಅವರನ್ನ ಎದ್ದು ನಿಂತು ಗೌರವಿಸುವುದು, ಏನು ಕರ್ಮ ಯಥಾರ್ಹಂ ಅವನ ಜ್ಞಾನಕ್ಕೆ ಸರಿಯಾದ ರೀತಿಯಲ್ಲಿ ಗೌರವಿಸಿ ಉಪವಿಷ್ಟವು ಕೂತ್ರು. ಕಥಾಹ ಕಾಶ್ಚಿತ್ ಚಕ್ರು, ಮಾತುಕತೆ ಆಡುದು. ಕಥಾ ಅಂದ್ರೆ ಒಬ್ಬ ರಾಜ ಇದ್ದ, ಅವನ್ ಬಿದ್ದ ಎದ್ದ ಅಲ್ಲ. ಕಥಾಹ ಅನ್ನುವ ಶಬ್ದಕ್ಕೆ ಎಲ್ಲಿಯೇ ಪ್ರಯೋಗ ಮಾಡಿದ್ರು ಶಾಸ್ತ್ರಗಳಲ್ಲಿ ಅಥವಾ ಈ ಪುರಾಣಗಳಲ್ಲೆಲ್ಲ ಸದ್ವಿಚಾರಗಳ ವಿನಿಮಯ ಅಂತ ಅರ್ಥ. ಒಳ್ಳೆಯ ಮಾತುಗಳು, ಅದರಲ್ಲಿ ಇಂಥ ಕಥೆಯೂ ಸೇರ್ಬಹುದು, ಆದ್ರೆ ಅದು ಕಥೆಯೇ ಆಗಿರ್ಬೇಕು. ಕಥೆ ಅಂದ್ರೆ ನಾವು ಅನ್ಕೊಳ್ಳುವ ಹಾಗೆ ಒಂದು ಪಾತ್ರದಲ್ಲಿ ಒಂದು ವಿಷಯ, ಸಂವಾದವೂ ಅವರಿಗೆ ಕಥಾವೇ. ಅಲ್ಲಿ ಈ ನಾರದ ಮತ್ತು ಪ್ರಹ್ಲಾದ ಮಾತಾಡಿದ್ರೆ ಅಲ್ಲಿ ಏನು ಕಥೆ ಇರುವುದಿಲ್ಲ, ಇಬ್ರು ಚರ್ಚೆ ಮಾಡಿದ್ರಿಂದ ಅದು ಅವರಿಗೆ ಕಥೆಯೇ. ಒಟ್ಟು ವಾಕ್ಯ ಪ್ರಲಾಪಗಳು, ಒಳ್ಳೆಯ ವಿಷಯದ ಕುರಿತಾದ ಚರ್ಚೆಗಳು ಅಂತ. ಕಾಶ್ಚಿತ್ ಕಥಾಹ ಚಕ್ರು, ಒಳ್ಳೆಯ ಮಾತುಗಳನ್ನಾಡಿದ್ರೆ ಯಾರು? ವೈಶ್ಯ ಮತ್ತು ಪಾರ್ಥಿವ, ರಾಜ ಮತ್ತು ಆ ವ್ಯಾಪಾರಿ ಇಬ್ರು ಮಾತಾಡಿಕೊಂಡ್ರು. ರಾಜೋವಾಚ, ರಾಜ ಮಾತಾಡ್ತಾನೆ, ಭಗವನ್ ಸ್ವಾಮಹಂ ಪ್ರಷ್ಟುಂ ಇಚ್ಛಾಮ್ಯೇಕಂ ವದಂ ವದಸ್ವತತ್ ದುಃಖಾಯ ಯನ್ಮೇ ಮನಸಃ ಸ್ವಚಿತ್ತಾ ಯತ್ತತಾಂ ವಿನಃ. ಭಗವನ್ ಸ್ವಾಮಹಂ ಪ್ರಷ್ಟುಂ ಇಚ್ಛಾಮಿ, ನಾವು ಬಹಳ ಹೊತ್ತು ನಮ್ಮಲ್ಲಿ ಈ ವಿಷಯದ ಬಗ್ಗೆ ಜಿಜ್ಞಾಸೆ ವ್ಯಕ್ತಪಡಿಸ್ತಾ ಇದ್ವಿ. ಒಂದು ವಿಷಯ ಕೇಳ್ತೇನೆ, ಏಕಂ ವದಸ್ವ, ಒಂದು ವಿಷಯ ಪ್ರಧಾನವಾದದ್ದು, ಅದನ್ನ ಹೇಳಿ, ನಾನು ಅದನ್ನ ನಿಮ್ಮ ಹತ್ರನೇ ಕೇಳಿ ತಿಳ್ಕೊಳ್ಬೇಕು ಅಂತಿದೆ. ಏಕಂ ತತ್ ವದಸ್ವ ತದಿಚ್ಛಾಮಿ. ದುಃಖಾಯ ಎನ್ಮೇ ಮನಸಃ ಸ್ವಚಿತ್ತ ಯತ್ತತಾಂ ವಿನಃ. ಈ ಮನಸ್ಸು ಯಾವ ವಿಷಯದಿಂದ ದುಃಖ ಪಟ್ಟಿರುತ್ತೋ ಆ ವಿಷಯದಿಂದ ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ, ಸ್ಥೈರ್ಯ ಇಲ್ಲ. ಯಾಕೆ? ಎಲ್ಲಿಂದ ದುಃಖ ಆಗಿದೆಯೋ, ಯಾವುದರಿಂದ ದುಃಖ ಆಗಿದೆಯೋ ಅದರಿಂದ ಮನಸ್ಸು ಯಾಕೆ ಹಿಂದೆ ಬರಲ್ಲ? ಸ್ವಚಿತ್ತ ಆಯತ್ತತಾಂ, ತನ್ನ ಚಿತ್ತವನ್ನ ಹಿಂದಕ್ಕೆ ತೆಗೆದುಕೊಳ್ಳುವುದಕ್ಕೆ ಮನಸಃ ಕುತಃ ನ, ಯಾಕೆ ಆಗ್ತಾ ಇಲ್ಲ? ಸ್ವಚಿತ್ತ ಯತ್ತತಾಂ ವಿನ, ಅದೊಂದು ಬಿಟ್ಟು ಮತ್ತೆಲ್ಲ ಆಗುತ್ತೆ. ಅದೊಂದು ವಾಪಸ್ ತಂದ್ಕೊಳ್ಳೋದು ಒಂದು ಕೆಲಸ ಬಿಟ್ಟು
ಮತ್ತೆ ಎಲ್ಲ ಕೆಲಸ ನಡೆದೋತೆ. ಯಾಕೆ ಹೀಗೆ? ದುಃಖಾಯ, ಇದು ದುಃಖಕ್ಕೆ ಕಾರಣ ಆಗುತ್ತೆ. ನನಗೆ ಮನಸ್ಸಿನ ಈ ತರದ ದುಸ್ಥಿತಿಯನ್ನ ಆ ಧೈರ್ಯ ಕಳ್ಕೊಂಡು ದುಃಖ ಪಡುವುದನ್ನ ಸಹಿಸ್ಲಿಕ್ಕೆ ಆಗ್ತಿಲ್ಲ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಮಮತ್ವಂ ಗತ ರಾಜ್ಯಸ್ಯ ರಾಜ್ಯಾಂಗೇಶ್ವಖಿಲೇಶ್ವಪಿ ಜಾನತೋಪಿ ಯಥಾಜ್ಞಸ್ಯ ಕಿಮೇತನ್ ಮುನಿ ತತ್ತಮ. ನನ್ನ ಕೈಲಿಲ್ಲ ರಾಜ್ಯ, ರಾಜ್ಯಾಂಗಗಳಿಲ್ಲ, ಮಂತ್ರಿಗಳಿಲ್ಲ, ಸಂಪತ್ತಿಲ್ಲ, ಕೋಶ ಇಲ್ಲ, ನನ್ನವರಿಲ್ಲ, ಬಂಧುಗಳಿಲ್ಲ, ಮಂತ್ರಿಗಳಿಲ್ಲ, ಯಾರೂ ಇಲ್ಲ. ಅಖಿಲೇಶ್ವಪಿ ರಾಜ್ಯಾಂಗೇಶು ಮಮತ್ವಂ ಜಾನತೋಪಿ ಅಜ್ಞಸ್ಯ ಕಿಮೇತತ್. ನನ್ ಕೈ ಬಿಟ್ಟು ಹೋಗಿದೆ ಅಂತ ಸ್ಪಷ್ಟ ಗೊತ್ತಿದೆ. ಇದು ಇನ್ನು ನನ್ನ ಕೈಗೆ ಸಿಗುವಂತದ್ದಲ್ಲ, ಶತ್ರುಗಳ ಕೈಗೆ ವಶ ಆಗಿ ಹೋಗಿದೆ. ಇನ್ನೇನಾದ್ರೂ ಕಾರಣಾಂತರಗಳಿಂದ ಅದು ಮತ್ತೆ ನಾನು ಯುದ್ಧ ಮಾಡಿ, ಎಲ್ಲಿ ಕತೆ ಅಲ್ಲ ಅಷ್ಟೇ, ಅದು ಯುದ್ಧ. ನಾನೊಬ್ಬ ಇರುದು, ಅವರು ಸಿಕ್ಕಾಪಟ್ಟೆ ಬಲಿಷ್ಠರಾಗಿದ್ದಾರೆ ಈಗ. ಮತ್ತೆ ನನ್ನವರೇ ಅವರಿಗೆ ಸಾಥ್ ಕೊಟ್ಟವರು. ಈಗ ನಮ್ಮವರು ಏನೋ ಬರೀ ಸೋತದ್ದಾಗಿದ್ರೆ ಆವಾಗ ನಾನು ಅವರನ್ನೆಲ್ಲ ಬೇರೆ ಕಡೆಯಿಂದ ಒಟ್ಟು ಹಾಕಿ ವಾಪಸ್ ಅವ್ರ ಮೇಲೆ ಯುದ್ಧ ಮಾಡ್ಬೋದು. ನಾನು ಯಾರನ್ನೆಲ್ಲ ನಂಬ್ಕೊಂಡು ಅವ್ರ ಕೈಗೆ ಅಧಿಕಾರ ಕೊಟ್ಟಿದ್ನೋ ಅವರೇ ನನ್ನನ್ನು ಸೋಲಿಸ್ತವ್ರು. ಈಗ ನಾನು ಮತ್ತೆ ವಾಪಸ್ ಹೋದ್ರೆ ನನ್ನ ಎಲ್ಲಾ ನಡೆ ಕಟ್ಟುಗಳು ಅವ್ರಿಗೆ ಗೊತ್ತಿರುತ್ತೆ. ನಾನು ಹೇಗೆ ಯುದ್ಧ ಮಾಡ್ತೇನೆ, ನನ್ನ ಉಪಾಯಗಳೇನಿರ್ತವೆ. ಯಾಕಂದ್ರೆ ನಾನು ಈ ಜೊತೆಗೆ ಅವರೊಟ್ಟಿಗೆ ಎಲ್ಲವನ್ನು ಹಂಚಿಕೊಂಡದ್ದು. ಅಂದ್ರೆ ಈಗ ಮಮತ್ವ ಅನ್ನೋದಲ್ಲಿ ಮತ್ತೆ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ. ಅಖಿಲೇಶ್ವಪಿ, ಯಾವ ಒಂದು ವಿಷಯದಲ್ಲೂ ಕೂಡ ನನಗೆ ಅದನ್ನು ವಾಪಸ್ ಇಷ್ಟು ಜಾಗ ನಾನು ನನ್ನವರಿದ್ದಾರಲ್ಲಿ ಅದನ್ನಾಗೆ ನಾನು ಮತ್ತೆ ಮರಳಿ ನನ್ನ ರಾಜ್ಯ ಸ್ಥಾಪನೆ ಮಾಡಬಹುದು ಅನ್ನುವ ಸ್ಥಿತಿ ನನಗಿಲ್ಲ. ಹೀಗಿದ್ರೂ ಕೂಡ ಯಾಕೆ ಅಲ್ಲಿಯೇ ಮನಸ್ಸು ಹೋಗಿ ಕೂತಿದೆ? ಕಿಮೇ ತತ್, ಯಾಕೆ ಈಗ ಮನಸ್ಸು? ಅಯಂಚ ನಿಕೃತ ಪುತ್ರೈ ದಾರೈರ್ ಭೃತ್ಯೈ ಸತೋಚಿತ ಸ್ವಜನೇನ ಚ ಸಂತ್ಯಕ್ತಸ್ತೇತಿ ಹಾರ್ದಿ ತಥಾಪ್ಯತಿ ಹಾರ್ದಿ. ಅವ್ರ ಬಗ್ಗೆ ಇನ್ನೂ ಹೃದಯದಲ್ಲಿ ಒಳ್ಳೆಯ ಭಾವನೆ ಇದೆ. ಅವರನ್ನು ಬಿಟ್ಟು ಬದುಕ್ಲಿಕ್ಕೆ ಆಗ್ತಾ ಇಲ್ಲ. ಅತಿ ಹೆಚ್ಚಾದ ಭಾವನೆ ಅದು. ಅದು ಗೊತ್ತಿದ್ದೂ ಕೂಡ ಬಿಡ್ಲಿಕ್ಕೆ ಆಗುದಿಲ್ಲ. ಅದು ಕೆಲವೊಂದ್ಸರ್ತಿ ಈ ಸ್ವೀಟ್ ತಿನ್ನುವುದು ತಪ್ಪು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವರಿಗೆ ತುಂಬಾ ಶುಗರ್ ಆಗಿ 2-3 ಸರ್ತಿ ಆಸ್ಪತ್ರೆಗೆ ಹೋಗಿಯೂ ಬಂದಿರ್ತಾರೆ. ಆದ್ರೂ ಅಲ್ಲಿ ಪದಾರ್ಥವನ್ನ ಹಾಕಿಟ್ಟು ನೋಡಿದ ತಕ್ಷಣ ಅವ್ರಿಗೆ ತಡಿಲಿಕ್ಕೆ ಆಗುದಿಲ್ಲ. ಪಾತ್ರೆಗಟ್ಲೆ ಹಾಕೊಂಡ್ರೆ ಸತ್ರೆ ಹೇಗೂ ಒಂದ್ ದಿವಸ ಸಾಯುದಲ್ಲ, ಇದು ತಿನ್ನದೇ ಇದ್ರೆ ಸಾಯಲ್ವಾ? ಸಾಯ್ತೇನೆ, ಹಿಂದೆ ಸಾಯ್ತೇನೆ, ತೊಳ್ತಿದ್ದು ಜೀವ ಕಳ್ಕೊಳ್ಳುವಂತ. ಖಾರ ಆದ್ರೂ ಕೂಡ ಮತ್ತೆ ಅದ್ರಲ್ಲಿ ಏನೋ ಒಂದು ಖುಷಿ. ಆ ಖಾರವನ್ನೇ ಮತ್ತೆ ಆಸ್ವಾದಿಸಿ ಮತ್ತೆ ಬಾಯಿಗೆ ಸಕ್ಕರೆ ಹಾಕೊಂಡು ಇನ್ನೇನೋ ಪದಾರ್ಥಗಳನ್ನು ಸ್ವೀಟ್ ತಿನ್ಕೊಂಡು ಎಲ್ಲ ಪಡ್ತಾ ಇರ್ತಾರೆ. ಹೀಗೆ ಇದು ಆ ಇಲ್ಲೇ ಹೇಳುದೇನ್, ಅಯಂಚ. ಅಯಂಚ ಅಂದ್ರೆ ವೈಶ್ಯ. ಅಯಂಚ ನಿಕೃತ, ಇವನು ಕೂಡ ಮೋಸಕ್ಕೊಳಗಾಗಿದ್ದಾನೆ. ನಿಕೃತಿ ಅಂದ್ರೆ ಮೋಸ, ನಿಕೃತ ಅಂದ್ರೆ ಆ ನಿತರಾಂ ಕೃತ, ಮತ್ತೆ 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 ಅವರನ್ನ ದಬ್ಬಿದ್ದೆ. ನಿರಂತರವಾಗಿ ಅವನನ್ನ, ಈ ಕೃತ ಅನ್ನುವ ಶಬ್ದ ಕರ್ತನ ಅನ್ನುವ ಅರ್ಥದಲ್ಲೂ ಕೂಡ ಇವನನ್ನ ಕೃತಿ ಛೇದನೆ ಅಂತ ಪೂರ್ತಿ ನಾಶವೇ ಮಾಡುವ ಹಾಗೆ ಮಾಡಿದ್ದಾರೆ. ಪುತ್ರೈಹಿ ದಾರೈಹಿ ಭೃತ್ಯೈಹಿ, ಒಬ್ರಿಬ್ರಲ್ಲ, ಹೆಂಡತಿ ಮಕ್ಕಳು ಸ್ವತಃ ಅವನ ಭೃತ್ಯರೇ. ತಥಾ ಉಜ್ಜಿತ, ಅವನನ್ನ ಉಜ್ಜಿ ಬಿಟ್ಟಿದ್ದಾರೆ, ಅಪ್ಪಚ್ಚಿ ಮಾಡಿಬಿಟ್ಟಿದ್ದಾರೆ. ಲೆಕ್ಕಕ್ಕಿಲ್ಲದ ಹಾಗೆ ಅವನನ್ನ ಎಸ್ತು ಬಿಟ್ಟಿದ್ದಾರೆ. ಸ್ವಜನೇನಚ ಸಂತ್ಯಕ್ತ. ಸರಿ, ಇದೆಲ್ಲ ಮನೆಯವರಾಯ್ತು. ಯಾರೋ ತನಗೆ ವ್ಯಾಪಾರದಲ್ಲಿ ಜೊತೆಯಾಗಿ ನಿಂತವರು ಸ್ವಜನರು ಅಂತಿದ್ರೆ ಸ್ವಜನೇನಚ ಸಂತ್ಯಕ್ತ, ಅವರೂ ಕೂಡ ಇವನನ್ನ ಬಿಟ್ಟು ಬಿಟ್ಟಿದ್ದಾರೆ. ಆದ್ರೆ ಪೇಶು ಹಾರ್ದಿ, ಅವರೆಲ್ಲರ ಬಗ್ಗೆಯೂ ಈಗ್ಲೂ ಅವನಿಗೆ ಹಾರ್ದ ಹೃದಯ, ಒಂದು ಹೃತ್ಪೂರ್ವಕವಾದ ಭಾವನೆ ಇದೆ. ತಥಾಪ್ಯತಿ, ಅದು ಅತಿಯಾದ ಹಾರ್ದಿ, ಅತ್ಯಂತ ಹೆಚ್ಚಿನ ಪ್ರೀತಿ ಉಳ್ಳವನಾಗಿದ್ದಾನೆ. ಏನಿದು? ಏವಮೇಷ ತಥಾಹಂ, ಏವಮೇಷ ತಥಾ ಅಹಂ ದ್ವಾವಪ್ಯತ್ಯಂತ ದುಃಖಿತವು, ನಾವಿಬ್ರೂ ಕೂಡ ಅತ್ಯಂತ ದುಃಖಿತರಾಗಿದ್ದೇವೆ. ದೃಷ್ಟದೋಷೇಪಿ ವಿಷಯೇ ಮಮತ್ವ ಆಕೃಷ್ಟ ಮಾನಸೌ. ದೃಷ್ಟದೋಷೇ ಅಪಿ, ಅವರು ಮೋಸಗಾರರು ಅಂತ ಗೊತ್ತಿದ್ರೂ ಕೂಡ, ಅವರಿಂದ ನಮಗೆ ತೊಂದರೆ ಆಗಿದೆ, ಅವರಿಂದ ಇನ್ನು ಮುಂದೆ ನಮಗೆ ಉಪಕಾರ ಆಗುವ ಸಾಧ್ಯತೆ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಮಮತ್ವ ಆಕೃಷ್ಟ ಮಾನಸವು, ಇದು ಈ ಮಾಯೆ ಯಾವುದಿದೆ? ಹೀಗೆ ನಮ್ಮನ್ನ ಸೆಳೆದು ಹಿಡಿಯುವ ಮಾಯೆ ಯಾವುದು? ಆಕೃಷ್ಟ ಮಾನಸವು, ಮನಸ್ಸನ್ನ ಅಲ್ಲಿಗೆ ಅವರತ್ರನೇ ಕರ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಇದರಿಂದ ತಪ್ಪಿಸಿಕೊಳ್ಳು. ಕಿಮೇ ತತ್ಕಿಮೇ ತದ್ ಮಹಾಭಾಗ ಯನ್ಮೋಹೋ ಜ್ಞಾನಿನೋರಪಿ. ಕೇವಲ ಸಾಮಾನ್ಯರಲ್ಲ, ದೊಡ್ಡವರನ್ನು ಇದು ಕಾಡುತ್ತೆ. ಮಮಾಸ್ಯ ಭವತ್ತೇಷ ವಿವೇಕಾಂಧಸ್ಯ ಮೂಢತ. ವಿವೇಕ ಶೂನ್ಯರಾದಂಥವರ ಮೌಢ್ಯಕ್ಕೆ ಈ ರೀತಿಯಾದ ಕಣ್ಣು ಕತ್ತಲೆ ಅನ್ನೋದು ನಿತ್ಯ ಬರ್ತಾ ಇರುತ್ತೆ.
ಈ ಕಣ್ಣು ಕತ್ತಲೆ ಕಟ್ಟುವಂತಹ ಮೋಹ ಜ್ಞಾನಿಗಳಿಗೂ ಬರುವಂತಹದ್ದು. ಈ ಮೋಹದ ಹಿಂದೆ ಇರುವ ಶಕ್ತಿ ಯಾವುದು? ಹೀಗೆ ನಮ್ಮನ್ನ ಮಾಯೆ ಕಡೆಗೆ ಸೆಳೆಯುವಂತಹ ತಾಕತ್ತು ಯಾವುದು? ನನಗೆ ಅದರ ಬಗ್ಗೆ ನೀವು ಹೇಳಬೇಕು. ಭಾಗ ಅಂತ ಸಂಬೋಧನೆ ಅದು. ಹೇ ಮಹಾಭಾಗ, ಅತ್ಯಂತ ಭಾಗ್ಯವಂತರೇ, ಆ ನಮಗೆ ಏನೂ ತಿಳಿಯದ ಮೂರ್ಖರಲ್ಲ ನಾವು. ಈಗ ಈ ಪಾಪ ಏನು ಗೊತ್ತಿಲ್ಲ, ಸುಮ್ಮನೆ ಅವನ ಪಾಡಿಗೆ ಹೋಗ್ತಾ ಬರ್ತಾ ಇದ್ದವನು ಅಷ್ಟೇ ಆದ್ರೆ ಅವನಿಗೆ ಹೀಗ್ ಮೋಸ ಆಯ್ತು ಅಂದ್ರೆ ಪಾಪ ಅಂತ ಹೇಳ್ಬೇಕು. ಇವರಿಬ್ರು ವ್ಯವಹಾರದಲ್ಲಿ ಇದ್ದವ್ರೆ. ವೈಶ್ಯ ನೂರಾರು ಜನರ ಜೊತೆಗೆ ವ್ಯವಹಾರದಲ್ಲಿ ಇದ್ದವನು. ಲೋಕದಲ್ಲಿ ಎಷ್ಟೆಷ್ಟು ಅನರ್ಥಗಳಾಗ್ತಾ ಇರುತ್ತೆ ಅನ್ನೋದು ಗೊತ್ತಿರುತ್ತೆ. ಗೊತ್ತಿದ್ದು ಮತ್ತೆ ಕೆಡ್ಡಕ್ಕೆ ಬಿದ್ದಿದ್ದೇವೆ ನಾವಿಬ್ರು. ನಾನು ಕೂಡ ರಾಜನಾಗಿ ಪ್ರತಿಯೊಬ್ಬರ ವರ್ತನೆಯನ್ನು ನಾನು ತುಂಬಾ ಸೂಕ್ಷ್ಮವಾದ ಚಾರರ ಮೂಲಕ ಗ್ರಹಿಕೆ ಮಾಡುವಳು. ಆದ್ರೆ ಆ ಚಾರರೇ ನನಗೆ ಕುರುಡು ಹಚ್ಚಿದ್ರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಚಾರ ಚಕ್ಷುಷಃ, ರಾಜನಿಗೆ ಚಾರ ಚಕ್ಷು ಅಂತ. ಚಾರರೇ ಅವನ ಚಕ್ಷು. ಅವರು ಚಕ್ಷುಗಳಾಗ್ಲೇ ಇಲ್ಲ. ಅವ್ರು ನನ್ನನ್ನೇ ಸ್ಪೈ ಮಾಡಿದ್ದು ಅವರಿಗೆ ಹೇಳ್ಕೊಡ್ಲಿಕ್ಕೆ. ಇವ್ನು ಅವಾಗ ಏನು ಆದೇಶ ಮಾಡ್ತಾನೆ, ಯಾರ ವಿರುದ್ಧ ನಿಲ್ತಾನೆ, ಸೈನ್ಯ ಎಷ್ಟು ಕಟ್ಟಿದ್ದಾನೆ, ದುಡ್ಡು ಎಲ್ಲಿ ಇಟ್ಟಿದ್ದಾನೆ, ಎಲ್ಲ ನನ್ನ ಬಗ್ಗೆನೆ ತಿಳ್ಕೊಂಡು ಶತ್ರುಗಳಿಗೆ ಹೇಳಿ ನನ್ನ ಹತ್ರ ಸಂಬಳ ತಗೊಂಡು ಕೆಲಸ ಅವರಿಗೆ. ಈ ತರ ಇಬ್ರೂ ಕೂಡ ವಿವೇಕದಿಂದ ಅಂಧರಾಗಿ ತಿಳಿದವರಾಗಿಯೂ ಕೂಡ, ಜ್ಞಾನಿ ಅಂದ್ರೆ ಶಾಸ್ತ್ರಜ್ಞಾನ ಅಂತಲ್ಲ, ಲೋಕ ವ್ಯವಹಾರದ ಜ್ಞಾನ ಇದ್ದೂ ಕೂಡ ನಾವಿಬ್ರು ಕೂಡ ಈ ತರದ ಎಲ್ಲಿ ಪ್ರೀತಿ ಇಡಬಾರ್ದು, ಎಲ್ಲಿ ನನ್ನತನ ಅನ್ನೋದಕ್ಕೆ ಅರ್ಥ ಇಲ್ವೋ ಅಲ್ಲಿಯೇ ನಾವು ಸೋತು ಹೋಗಿದ್ದೇವೆ, ಸೆಳೆಯಲ್ಪಟ್ಟಿದ್ದೇವೆ. ಇದಕ್ಕೇನ್ ಮಾಡ್ಬೇಕು? ಋಷಿರುವಾಚ, ಋಷಿ ಹೇಳ್ತಾನೆ, ತುಮೇಧಸ್ ಜ್ಞಾನಮಸ್ತಿ ಸಮಸ್ತಸ್ಯ ಜಂತೋರ್ ವಿಷಯ ಗೋಚರೇ. ಜ್ಞಾನ ಇದೆ ಎಂದ ತಕ್ಷಣ ಜ್ಞಾನಿಗಳಾಗುದಿಲ್ಲಪ್ಪ. ಎಲ್ಲ ಪ್ರಾಣಿಗಳಿಗೂ ಒಂಚೂರು ಜ್ಞಾನ ಇದೆ, ಅವುಗಳೆಲ್ಲ ಜ್ಞಾನಿ ಅಂತ ಹೇಳ್ತೀವಿ ನಾವು. ಜ್ಞಾನಮಸ್ತಿ ಸಮಸ್ತಸ್ಯ, ಸಮಸ್ತಸ್ಯಾಪಿ ಜ್ಞಾನಮಸ್ತಿ. ಒಂದು ಪ್ರಾಣಿಗೂ ಜ್ಞಾನ ಇದೆ, ಒಂದು ಸಸ್ಯಕ್ಕೂ ಜ್ಞಾನ ಇದೆ. ಸಸ್ಯಕ್ಕೆ ನೀರು ಯಾವ ಭಾಗದಲ್ಲಿ ಸಿಗುತ್ತೆ ಅಲ್ಲಿಗೆ ತನ್ನ ಬೇರುಗಳನ್ನು ಚಾಚಿದ್ರೆ ಯಾವಾಗ್ಲೂ ನೀರನ್ನ ನಾನು ಸಂಗ್ರಹಿಸಿಟ್ಕೊಳ್ಬಹುದು ಅನ್ನೋ ಜ್ಞಾನ ಇದೆ. ನೀವು ಗಮನಿಸಿದ್ರೆ ಕೆಲವೊಂದ್ ಸರ್ತಿ ಈ ಕಡೆ ಅದು ಸಿಮೆಂಟ್ ಆದ್ರೆ ಅದು ಅಲ್ಲಿ ಹೋಗುದಿಲ್ಲ, ಈ ಕಡೆನೇ ಹೋಗಿ ನೀರಿರೋ ಜಾಗದ ಕಡೆಗೂ ಒಂದ್ ಕಡೆ ಪಿಟ್ ಹತ್ರ ಹೋದ್ರೆ ಅಲ್ಲೇ ತುಂಬಾ ಬೇರೆ ಹರಡಿರುತ್ತೆ, ಉಳಿದ ಕಡೆ ಎಲ್ಲ ಖಾಲಿ ಖಾಲಿ ಇರುತ್ತೆ. ನೀವು ಈ ಗಿಡ ಎತ್ತಿದ್ರೆ ಆ ಸೈಡ್ ಏನೂ ಇಲ್ಲ, ಎಲ್ಲ ಈ ಗಿಡ ನೀರಿರೋ ಜಾಗದ ಹತ್ರ ಇಷ್ಟು ಬೇರೆ ಬೆಳೆದಿರುತ್ತೆ. ಹೆಂಗ್ ಗೊತ್ತಾಯ್ತು? ಬದುಕಬೇಕು ಅಂತ ಅನ್ನೋ ಆಸೆ ಇರುವಂತ ಪ್ರತಿಯೊಂದಕ್ಕೂ ತಾನು ಬದುಕಲಿಕ್ಕೆ ಬೇಕಾದ ಸಾಮಾನ್ಯ ಜ್ಞಾನ ಇದ್ದೇ ಇರುತ್ತೆ. ಈಗ ತಾನೇ ಹುಟ್ಟಿದ ಕರುವಿಗೆ ನನಗೆ ಜೀವದ್ರವ್ಯ ಆ ಕೆಚ್ಚಲಿನಲ್ಲೇ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಯಾರು ಹೇಳ್ಕೊಟ್ಟಿದ್ದು? ನಾವೀಗ ಸ್ವಲ್ಪ ಮನುಷ್ಯರ ಸಂಪರ್ಕ ಅಲ್ಲಿಗೆ ದೂಡ್ತೇವೆ, ಬೇಕಾಗಿಲ್ಲ, ಅದಕ್ಕೆ ಗೊತ್ತಾಗುತ್ತೆ. ಅಲ್ಲೇ ಅದು ತನ್ನ ತಲೆಯನ್ನ ಹಚ್ಚಿ ಗುದ್ದಿ ಆ ಹಾಲನ್ನು ಕುಡಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಅಂದ್ರೆ ಒಂದ್ ಸಣ್ಣ ಮಗುವಿಗೆ ಗೊತ್ತಿದೆ ತನಗೆ ಜೀವದ್ರವ್ಯ ಎಲ್ಲಿದೆ, ತಾನು ಬದುಕಬೇಕು ಅಂದ್ರೆ ಯಾವ ಪದಾರ್ಥದಿಂದ ನಾನು ಬದುಕಬಲ್ಲೆ ಅನ್ನೋದು ಗೊತ್ತಿದೆ. ಸಮಸ್ತಸ್ಯಾಪಿ ಜೀವಸ್ಯ ಜಂತೋ, ಇಂದ್ರಿಯಗಳಿಗೆ ಗೋಚರವಾಗುವಂತಹ ಪದಾರ್ಥಗಳ ಬಗ್ಗೆ ಗೊತ್ತೇ ಇದೆ, ಜ್ಞಾನ ಇದ್ದೇ ಇದೆ. ವಿಷಯಾಶ್ಚ ಮಹಾಭಾಗಯ್ಯ ಯಾಂತಿ ಚೈವಂ ಪೃಥಕ್ ಪೃಥಕ್. ಯಾರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟೋ ವಿಷಯ ಸ್ವಲ್ಪ ಬೇರೆ ಬೇರೆ ಆಗುದು. ಜ್ಞಾನ ಇದೆ ಅಂತ ಹೌದು ಸತ್ಯ. ತಿನ್ನುವ ಪದಾರ್ಥ ಕೆಲವರಿಗೆ, ನೋಡುವ ಪದಾರ್ಥ ಕೆಲವರಿಗೆ, ಪರಿಮಳದ್ದು ಸೆಂಟು ಅಂದ್ರೆ ಅವ್ರು ಜೀವ ಬಿಡ್ತಿರ್ತಾರೆ. ಯಾರು ಎಲ್ಲೇ ಇದು ಯಾವ ಸೆಂಟು, ಇದು ಯಾವ ಪದಾರ್ಥ, ಯಾವ ಕಂಪನಿದ್ದು, ಎಲ್ಲಿ ಸಿಗುತ್ತೆ, ಇದರ ಫ್ರಾಗ್ರೆನ್ಸ್ ಏನು, ಇದಕ್ಕೆ ಎಷ್ಟು ರೂಪಾಯಿ, ಈ ಕಂಪನಿ ಚೆನ್ನಾಗಿರುತ್ತೆ, ಇದು ಎಷ್ಟೊತ್ತಿರುತ್ತೆ, ಬಟ್ಟೆಗೆ ಹಾಕಿದ್ದು ಮತ್ತೆ ಒಂದು 16 ದಿವಸ ಇದ್ರೆ ಅದನ್ನ ಪ್ರಿಫರ್ ಮಾಡಬೇಕು, ಇಲ್ಲ ಇಲ್ಲ ಅದ್ರಲ್ಲಿ ಕ್ಯಾನ್ಸರ್ ಬರುತ್ತಂತೆ, ಹಾಗಂತೆ. ಎಲ್ಲದ್ರ ಬಗ್ಗೆನೂ ಅವ್ರಿಗೆ ಅದ್ರ ಬಗ್ಗೆ ಒಂದು ಬಹಳ ಕುತೂಹಲ. ಕೆಲವೊಮ್ಮೆ ವಾಹನ ಹೋಗುವ ಗಾಡಿಯ ಸೌಂಡಿನಿಂದ ಅವ್ರು ಹೇಳ್ತಾರೆ ಇದು ಯಾವ ಗಾಡಿ ಹೋಗ್ತಾ ಇದೆ ಅಂತ. ಅದು ಬೈಕೋ, ಸ್ಕೂಟರೋ, ಅಥವಾ ಕೆನೆಟಿಕ್ಕೋ, ಅಥವಾ ಕಾರ್ ಆದ್ರೆ ಕಾರಲ್ಲಿ ಯಾವ ಮಾಡೆಲ್ಲು, ಅದು ಯಾವ ಕಂಪನಿದ್ದು, ಇಷ್ಟು ಹೇಳ್ತಾರೆ. ನನಗೆ ಒಬ್ಬ ನಮ್ಮ ತಾಯಿಯ ಕಡೆಯ ಚಿಕ್ಕಪ್ಪನ ಮಗ, ಮರಿ ಅಂತ ಕರಿತಾ ಇದ್ರು ಅವನನ್ನ. ಅವನು ಅವರ ಮನೆಯಿಂದ ಒಂದು ಸುಮಾರು ಒಂದು ಇಲ್ಲಿಂದ ಕೃಷ್ಣಾಪುರ ಮಟ್ಟ ದಾಟಿ ಆ ಕಡೆ ಅಷ್ಟು ದೂರಕ್ಕೆ ರಸ್ತೆ ಇರುದು, ಕಾಡು ರಸ್ತೆ ಅಲ್ಲಿದೆ. ಮನೆಯಲ್ಲಿ ಕೂತ್ಕೊಂಡು ಅವನು ಗಾಡಿ ಹೋದ ತಕ್ಷಣ ಬುಲೆಟ್ ಹೋಯ್ತು, ಅಥವಾ ಹೀರೋ ಹೊಂಡ ಹೋಯ್ತು, ಇಲ್ಲ ಅಪಾಚಿ ಹೋಯ್ತು ಅಂತ ಅಲ್ಲಿಂದ ನಾವು ತಿನ್ಬಾರ್ದು. ಕಾಡಲ್ಲೆಲ್ಲ ಹೇಗೆ ಅವರಿಗೆ ಮಿಲಿಟರಿ ಅವರಿಗೆ ಟ್ರೈನಿಂಗ್ ಅಂದ್ರೆ, ಯಾವ ಹಣ್ಣನ್ನ, ಯಾವ ಮರದ ಹಣ್ಣನ್ನ ಮಂಗಗಳು ತಿಂತಾವ ಅದನ್ನ ನೀವು ತಿನ್ಬಹುದು. ಹಣ್ಣು ನೋಡ್ಲಿಕ್ಕೆ 100 ತರ ನಾವು ನೋಡೇ ಇರುದಿಲ್ಲ. ಖುಷಿ ಆಯ್ತು ಅಂತ ಹೋಗಿ ತಿಂದ್ರೆ ಜುಲಾಬು, ಪುರ್ಸೊತ್ತಿಲ್ಲ ಆಮೇಲೆ ನಿಲ್ಲಿಕ್ಕೆ ಕೂತ್ಕೊಳ್ಳಿಕ್ಕೆ.
ಅಥವಾ ವಿಷ, ಕಣ್ಣೇ ಹೋಗ್ಬಿಡುತ್ತೆ. ಅಥವಾ ಬಾಯಿಯ ದಡ್ಡು ಕಟ್ಟಿ ಇಡೀ ನಾಲಿಗೆ ದಪ್ಪಾಗಿ ಮಾತಾಡ್ಲಿಕ್ಕೆ ಆಗದಾಗೆ ಬಾಯಿ ಮುಚ್ಚಿಬಿಡುತ್ತೆ. ಅಂತದ್ದೇನೇನೋ ಹಣ್ಣುಗಳು ಇರ್ತವೆ. ಆಗ ಅದನ್ನು ಅವ್ರು ಹಾಗೆ ತಿನ್ಲಿಕ್ಕಿಲ್ಲ. ಅವರು ಟೆಸ್ಟ್ ಮಾಡುದು ಮಂಗಗಳು ಯಾವ್ದು ತಿನ್ನುತ್ತೆ ಆ ಪ್ರದೇಶದಲ್ಲಿ, ಅದನ್ನು ತಗೊಂಡು ಅವರು ಆಹಾರವಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ. ಹೀಗೆ ನೂರಾರು ತರದ ವಿದ್ಯೆಗಳು ನೂರಾರು ಪ್ರಾಣಿಗಳಿಗೆ ನೂರಾರು ವಿಷಯಗಳಲ್ಲಿ ಇರುತ್ತೆ. ಹಾಗಾಗಿ ನೀನು ಜ್ಞಾನಿನೋಹೋ, ನಮ್ಮಂತ ಜ್ಞಾನಿಗಳಿಗೇನೆ ಇಷ್ಟು ಆಕೃಷ್ಟವಾದ ಮನಸ್ಸು ಅದರಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಳ್ಳುತ್ತೆ ಅಂತ. ದಿವಾಂಧ ಪ್ರಾಣಿನ ಕೇಚಿತ್ ರಾತ್ರ ಬಂಧ ತಥಾ ಪರೆ ಕೇಚಿತ್ ದಿವಾ ತಥಾ ರಾತ್ರೋ ಪ್ರಾಣಿನ ತುಲ್ಯ ದೃಷ್ಟಯ. ಕೆಲವು ಪ್ರಾಣಿಗಳು ಹಗಲ್ನಲ್ಲಿ ದಿವಾಂಧಾಹ, ಹಗಲ್ ಕಣ್ಣೇ ಕಾಣಲ್ಲ ಅವುಗಳಿಗೆ. ಬಾವಲಿ, ಗೂಬೆ ಇತ್ಯಾದಿಗಳಿಗೆ ಹಗಲು ಕಣ್ ಕಾಣಲ್ಲ. ದಿವಾಂಧಾಹ ಕೇಚಿತ್ ತಥಾ ಅಪರೆ ರಾತ್ರಾವಂಧಾಹ, ನಾವೆಲ್ಲ ರಾತ್ರಿ ಅಂಧರು. ಲೈಟ್ ಹಾಕಿದೆ ಅಂತ ಕಾಣಿಸುತ್ತೆ, ಎಲ್ಲ ತೆಗೆದ್ರೆ ಕುರುಡ್ರೆ. ಹಾಗಾಗಿ ಈ ರೀತಿ ಅಂದ್ರೆ ಜ್ಞಾನ ಹೇಗಿರುತ್ತೆ ಅಂತ ಎಲ್ಲರಿಗೂ ಎಲ್ಲೋ ಗೊತ್ತಿರ್ಬೇಕು ಅಂತಿಲ್ಲ ಅಂತ. ರಾತ್ರಿ ಕೆಲವರಿಗೆ ಕಾಣುತ್ತೆ, ಹಗಲು ಕೆಲವರಿಗೆ ಕಾಣುತ್ತೆ. ರಾತ್ರಿ ಕೆಲವರಿಗೆ ಕಾಣಲ್ಲ, ಹಗಲು ಕೆಲವರಿಗೆ ಕಾಣುತ್ತೆ. ಹೀಗೆ ಆ ಇನ್ನು ಕೆಲವಿದೆ. ಪ್ರಾಣಿನ ಸ್ತುಲ್ಯ ದೃಷ್ಟಯ, ಬೆಕ್ಕು, ಅದಕ್ಕೆ ಹಗಲು ಕಾಣುತ್ತೆ, ರಾತ್ರಿಗಳು ಕಾಣುತ್ತೆ. ನಾವು ಆ ಒಂದು ರೀತಿಯಲ್ಲಿ ಬೆಕ್ಕಿಗಿಂತ ಕಮ್ಮಿ ಶಕ್ತಿಯ ವಿಷಯದಲ್ಲಿ. ನಾಯಿಗೂ ಹಾಗೆ, ನಾಯಿಗೂ ರಾತ್ರಿ ಚೆನ್ನಾಗಿ ಕಾಣುತ್ತೆ, ಅದು ಸಖತ್ತಾಗಿ ಗುರುತಿಸುತ್ತೆ. ಕಿವಿ ಚುರುಕು ಬೆಕ್ಕಿದ್ದು, ನಮ್ಗೆ ಡೋಲ್ ಹೊಡೆದ್ರು ಗೊತ್ತಾಗಲ್ಲ ರಾತ್ರಿ. ಅದಕ್ಕೆ ಮಲ್ಕೊಂಡಿದ್ರು ಕೂಡ ಸಣ್ಣ ಸಾಸಿವೆ ಬಿದ್ರೆ ಟಕ್ ಅಂತ ಎದ್ದು ಬಿಡುತ್ತೆ. ಅದು ಕಿವಿ ಚುರುಕು ಅಂದ್ರೆ ಸ್ವಲ್ಪ ನಾಯಿಗೆ ಚುರುಕು. ಯಾವ್ದೋ ಒಂದು ಸುಮ್ನೆ ತಮಾಷೆ ಹೇಳುದು, ನಾಯಿ ಟಕ್ ಅಂತ ಎದ್ದಿತ್ತಂತೆ. ಏನೋ ಶಬ್ದ ಆಯ್ತು, ಎಲ್ಲಿ ಶಬ್ದ ಆಯ್ತು, ಯಾಕೆ ಶಬ್ದ ಆಯ್ತು ಗೊತ್ತಿಲ್ಲ ನಾಯಿಗೆ. ಆಗ ಬೆಕ್ಕು ಹೇಳುತ್ತಂತೆ, ಓ ಅಲ್ಲೊಂದು ಸಾಸಿವೆ ಬಿತ್ತು ಅಂತ. ಸಾಸಿವೆ, ಓ ಅಲ್ಲೊಂದು ಸಾಸಿವೆ ಬಿತ್ತು ಅಂತ. ಅದು ಕಣ್ಣು ಚುರುಕು. ಹಾಗೆ ಒಂದೊಂದು ಪ್ರಾಣಿ ಒಂದೊಂದರಲ್ಲಿ ಶಕ್ತಿ ಇರುತ್ತೆ. ಅದರ ಬಗ್ಗೆ ನೀ ಜ್ಞಾನ ಇದೆ ಜ್ಞಾನ ಇದೆ ಅಂತ ತುಂಬಾ ನೀನು ಹೆಮ್ಮೆ ಪಟ್ಕೊಳ್ಬೇಡ. ಈ ಜ್ಞಾನದಿಂದ ಏನು ಲೋಕದ ವಿಷಯದಲ್ಲಿ ನಾವು ಗೆದ್ದು ಬರ್ಲಿಕ್ಕಾಗುವ ಮಾಯೆಯನ್ನ ದಾಟ್ಲಿಕ್ಕಾಗುವಂತ ಜ್ಞಾನ ಏನಲ್ಲ. ಅದೆಲ್ಲ ಮತ್ತೆ ಮತ್ತೆ ಬಹುಶಃ ಮಾಯೆಯಲ್ಲೇ ಸಿಕ್ಕಿಸಿ ಹಾಕುವಂತದ್ದು ಆಗಿರ್ಬೋದು, ಹೇಳಲಿಕ್ಕೆ ಬರಲ್ಲ. ನಿಂಗೆ ರಾಜ್ಯದ ಬಗ್ಗೆ ತುಂಬಾ ಗೊತ್ತು, ಅಧಿಕಾರದ ಬಗ್ಗೆ ತುಂಬಾ ಗೊತ್ತು, ಈಗೇನು ಉಪಯೋಗ? ಅದರಿಂದ ಏನು ಉಪಯೋಗ ಇಲ್ಲ. ಅದು ಗೊತ್ತಿದೆ ಎಂದ ಮಾತ್ರಕ್ಕೆ, ಯಾವುದೋ ಒಂದು ವಿಷಯದಲ್ಲಿ ಚೆನ್ನಾಗಿ ಜ್ಞಾನ ಇದೆ ಎಂದ ಮಾತ್ರಕ್ಕೆ ಮನಸ್ಸು ಆಕರ್ಷಿತವಾಗಿ ಸೆಳೆಯಬಾರದು ಅಂತ ಏನಿಲ್ಲ. ಅದರಿಂದಾಗಿ ಇನ್ನು ಕೆಲವು ಸಂಗತಿಗಳನ್ನ ಮತ್ತೆ ಆ ಸುಮೇಧಸ್ ಹೇಳುತ್ತಾನೆ. ನಾಳೆಯ ಚಿಂತನೆಯಲ್ಲಿ ಅದರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಃ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತೆ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರಮಸೇ ನಮೋ ನಮಃ. ಪ್ರಥಮೋ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶ್ರೀಕೃಷ್ಣಾರ್ಪಿತಂ ಅಸ್ತು.